ನಮಸ್ಕಾರ ಸ್ನೇಹಿತರೆ. ತನ್ನ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದಕ್ಕೋಸ್ಕರ ಒಬ್ಬ ತಂದೆ ತನ್ನ ಕಿಡ್ನಿಯನ್ನೇ ಮಾರ್ತಾನೆ. ಅದಾದ ನಂತರ ಏನಾಯ್ತು? ಇದನ್ನ ಕೇಳಿದ್ರೆ ನಿಜಕ್ಕೂ ನಿಮ್ಮ ಕಣ್ಣಲ್ಲಿ ನೀರ್ ಬರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಜ್. ಇದು ನಿಜ ಜೀವನದ ಸತ್ಯ ಘಟನೆಗಳು. ಹೌದು ಸ್ನೇಹಿತರೆ, ಅಕಸ್ಮಾತ್ ಆಗಿ ಏನಾದ್ರು ದೇವ್ರು ನನ್ನ ಎದುರುಗಡೆ ಪ್ರತ್ಯಕ್ಷ ಆದ್ರೆ ಆ ದೇವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ನಾನು. ದೇವ್ರೆ, ನಿನಗೆ ಬಡವ್ರನ್ ಕಂಡ್ರೆ ಯಾಕಪ್ಪ ಇಷ್ಟು ಕೋಪ, ಇಷ್ಟು ದ್ವೇಷ? ಯಾಕೆ ಬಡವ್ರಿಗೆ ಇಷ್ಟೊಂದು ಸಮಸ್ಯೆಗಳನ್ನ ಕೊಡ್ತೀಯಾ ಅಂತಂತ ಹೇಳಿ ಕೇಳ್ಬೇಕು ಅಂತ ಅನ್ಸುತ್ತೆ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಸ್ನೇಹಿತರೆ, ತನ್ನ ಮಕ್ಕಳಿಗೋಸ್ಕರ, ತನ್ನ ಸಂಸಾರಕ್ಕೋಸ್ಕರ ಹಗಲು ഇരുಳು ದುಡಿತಾ ಇರ್ತಕ್ಕಂತಹ ಎಷ್ಟೋ ತಂದೆ ಅಂದ್ರು ಬಿಸ್ಲಾಗ್ಲಿ, ಮಳೆ ಬರ್ಲಿ, ಏನೇ ಬರ್ಲಿ, ಎಂತೆಂತದೋ ಕೆಲಸಗಳನ್ನ ಮಾಡ್ಕೊಂಡು ಮನೆಗೆ ನಾನು ಒಂದಿಷ್ಟು ರೇಷನ್ ತಗೊಂಡೋಗಿ ಮನೆ ಬಾಡಿಗೆ ಕಟ್ಟಿದ್ರೆ ಸಾಕಪ್ಪ, ನನ್ನ ಮಕ್ಕಳು, ನನ್ನ ಹೆಂಡತಿ ಸುಖವಾಗಿರ್ಬೇಕು ಅಂತ ಕಷ್ಟಪಡ್ತಾರೆ. ನಾವೆಲ್ಲ ಹೇಳ್ತೀವಿ ತಾಯಿಯೇ ಮೊದಲ ದೇವರು, ತಂದೆಯೇ ಮೊದಲ ಗುರು ಅಂತ ಹೇಳಿ. ತಾಯಿ ಪ್ರೀತಿ ಬಗ್ಗೆ, ತಾಯಿ ತ್ಯಾಗದ ಬಗ್ಗೆ, ತಾಯಿಯ ಒಂದು ಮಮತೆಯ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ. ಆದ್ರೆ ತಂದೆಯ ಪ್ರೀತಿ ಬಗ್ಗೆ ನಾವ್ ಯಾರು ಮಾತಾಡೋದೇ ಇಲ್ಲ. ನಾವೆಲ್ಲ ಹೇಳ್ತೀವಿ ತಂದೆಯ ಪ್ರೀತಿ ಗಾಳಿ ಇದ್ದ ಹಾಗೆ, ನಮ್ಗ್ ಕಾಣೋದಿಲ್ಲ. ಆದ್ರೆ ಅದ್ರದ್ದು ಒಂದು ಆ ತಂದೆ ಇದ್ರೆ ಮತ್ತೆ ತಂದೆ ಇಲ್ಲ ಅಂದ್ರೆ ಏನೆಲ್ಲ ಆಗತ್ತೆ ಅಂತ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಒಬ್ಬ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ತಂದೆ ಇರಬೇಕು ಅಂತಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ಈ ವಿಚಾರವನ್ನ ಕೇಳಿದ್ರೆ ನಿಜಕ್ಕೂ ನೀವು ಕೂಡ ಬಹಳ ಬೇಸರ ವ್ಯಕ್ತಪಡಿಸ್ತೀರಾ. ಏನಪ್ಪಾ ಈ ರೀತಿ ಎಲ್ಲ ಆಗತ್ತಾ, ಯಾಕೆ ಈ ಬಡವ್ರಿಗೆ ಈ ತರ ಆಗತ್ತೆ ಅಂತಂತ ಹೇಳಿ. ತನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕು, ನಾನ್ ಬಂದಿರ್ತಕ್ಕಂತ ಕಷ್ಟ ನನ್ನ ಮಕ್ಳಿಗೆ ಬರಬಾರ್ದು, ನನ್ನ ಹೆಂಡತಿ ಮನೆಯಲ್ಲಿ ಮಹಾರಾಣಿ ತರ ಇರ್ಬೇಕು ಅಂತ ಹೇಳಿ ಮಳೆ ಇರ್ಲಿ, ಚಳಿ ಇರ್ಲಿ, ಏನೇ ಒಂದು ವ್ಯತ್ಯಾಸಗಳಿರ್ಲಿ, ಬೆಳಗ್ಗೆ ಹೋಗಿ ಸಂಜೆವರೆಗೂ, ರಾತ್ರಿವರೆಗೂ, ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಮನೆಗೆ ರೇಷನ್ ತಗೊಂಡ್ಬಂದು, ಮನೆ ಬಾಡಿಗೆ ಕಟ್ಟಿ, EMI ಗಳನ್ನ ಕಟ್ಟಿ, ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಿ, ಜೊತೆಗೆ ಹೆಂಡತಿಯ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸಿ, ತನಗೋಸ್ಕರ ಏನು ಅಲ್ಲದೆ ಇದ್ರು ಕೂಡ ತನ್ನ ಮಕ್ಕಳಿಗೋಸ್ಕರನಾದ್ರೂ ಒಂದು ಒಳ್ಳೆ ಬಟ್ಟೆ ತರಬೇಕು ಹಬ್ಬಕ್ಕೆ ಅಂತ ಹೇಳಿ ಆಸೆ ಪಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಅದು ಅಪ್ಪ ಮಾತ್ರ. ಸ್ನೇಹಿತರೆ, ಹೀಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈಗ ಹೇಳ್ತಾ ಇರ್ತಕ್ಕಂಥ ವಿಚಾರವನ್ನ ಕೇಳಿದ್ರೆ ನೀವು ಕೂಡ ಬಹಳ ಬೇಸರವನ್ನ ವ್ಯಕ್ತಪಡಿಸ್ತೀರಾ. ಏನಪ್ಪಾ ಅಂದ್ರೆ, ಗುಂಟೂರು ಮೂಲದ ಮಧುಬಾಬು ಅಂತಕ್ಕಂಥ ಒಬ್ಬ ವ್ಯಕ್ತಿ ವೃತ್ತಿಯಲ್ಲಿ ಆಟೋ ಚಾಲಕ. ನಿಮ್ಗೆಲ್ಲ ಗೊತ್ತಿರಬಹುದು, ಕರೋನಾ ಸಮಯದಲ್ಲಿ ಎಲ್ಲರ ಜೀವನ ಅಸ್ತವ್ಯಸ್ತವಾಗಿತ್ತು. ಅಂತದ್ರಲ್ಲಿ ಆಟೋ ಚಾಲಕರದ್ದು ಕೂಡ ಪರಿಸ್ಥಿತಿ ಬಹಳ ಬಿಗಡಾಯಿಸಿತ್ತು ಅಂತ ಹೇಳ್ಬೋದು. ಸೊ ಕರೋನಾ ಸಮಯದಲ್ಲಿ ತನ್ನ ಜೀವನವನ್ನ ನಡೆಸೋದಕ್ಕೋಸ್ಕರ ಅಲ್ಲಿ ಇಲ್ಲಿ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು. ಅದಾದ ನಂತರ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನ ನೀಡಬೇಕು ಅಂತ ಹೇಳಿ ಸ್ಕೂಲ್ ಫೀಸ್ ಕಟ್ಟಬೇಕಾಗಿತ್ತು. ಈ ಚಿಂತೆಯಲ್ಲಿ ಈ ಕಡೆ ಮನೆಗೆ ಹೋದ್ರೆ ಮನೆ ಬಾಗಿಲಲ್ಲಿ ಸಾಲಗಾರರ ಕಾಟ, ಹೊರಗಡೆ ಬಂದ್ರೆ ಸ್ಕೂಲ್ ಫೀಸ್ ಕಟ್ಟಬೇಕು, ಪಪ್ಪ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಹೇಳಿ ಮಕ್ಕಳು ಹೇಳೋದು, ಹೆಂಡತಿ ಮನೆಗೆ ರೇಷನ್ ಬೇಕ್ರಿ ಅಂತಂತ ಹೇಳೋದು, ಮನೆ ಓನರ್ ಮನೆ ಬಾಡಿಗೆ ಕಟ್ಟಬೇಕು ಅನ್ನೋದು. ಇದೆಲ್ಲ ಜಂಜಾಟದಲ್ಲಿ ಒಬ್ಬ ಮಧುಬಾಬು ಅಂತಕ್ಕಂಥ ಆಟೋ ಚಾಲಕ ಬಹಳ ಸಂಕಷ್ಟದಲ್ಲಿದ್ದ. ಆ ಸಮಯದಲ್ಲಿ ಫೇಸ್ಬುಕ್ ಅಲ್ಲಿ ಒಂದು ಆಡ್ ಬರುತ್ತೆ. ಏನ್ ಆಡ್ ಬರುತ್ತೆ? ಒಂದು ಪೇಷಂಟ್ಗೆ ಕಿಡ್ನಿ ಬೇಕಾಗಿದೆ, ಆ ಕಿಡ್ನಿಯನ್ನ ನೀವೇನಾದ್ರೂ ನಮಗೆ ದಾನ ಮಾಡಿದ್ರೆ ನಿಮಗೆ ನಾವು 30 ಲಕ್ಷ ರೂಪಾಯಿ ಕೊಡ್ತೀವಿ ಅಂತಂತ ಹೇಳಿ. ಅದನ್ನ ನೋಡಿರ್ತಕ್ಕಂಥ ಮಧುಬಾಬು ಒಂದೆರಡು ಸರಿ ಯೋಚನೆ ಮಾಡ್ತಾನೆ, ಹೆಂಗೋ 2 ಕಿಡ್ನಿಯಲ್ಲಿ 1 ಕಿಡ್ನಿ ನನ್ ಕೊಟ್ರು ಕೂಡ 1 ಕಿಡ್ನಿಲಿ ನಾನು ಜೀವನ ಮಾಡ್ಬೋದು. ಅದೇ ಆ 30 ಲಕ್ಷ ರೂಪಾಯಿ ಬಂದ್ರೆ ನನ್ನ ಸಾಲ ಎಲ್ಲ ತೀರುತ್ತೆ, ನನ್ನ ಮಕ್ಕಳು ಸ್ಕೂಲ್ ಫೀಸ್ ನ ಕಟ್ಟಿ ಅವ್ರಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಿಸ್ಬೋದು ಅಂತ ಹೇಳಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ತಾರೆ. ಆ ಕಡೆಯಿಂದ ಒಬ್ಬ ಭಾಷಾ ಅಂತಕ್ಕಂಥ ಒಬ್ಬ ವ್ಯಕ್ತಿ, ವಿಜಯವಾಡದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅವನ ಜೊತೆಗೆ ಮಾತಾಡಿ ನಾವ್ ಈ ತರ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀವಿ, ಈ ತರ ಪೇಷಂಟ್ಗಳು ಶ್ರೀಮಂತರು ಇರ್ತಾರೆ, ಅವರಿಗೆ ಕಿಡ್ನಿ ಬೇಕಾಗಿರುತ್ತೆ, ನಿಮ್ಗೆ ದುಡ್ಡು ಬೇಕಾಗಿರುತ್ತೆ, ಅಂತವ್ರನ್ನ ನಾವು ಒಂದ್ ಮಾಡಿ ನಾವು ಕಿಡ್ನಿಯನ್ನ ನಿಮ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಅವ್ರಿಗೆ ನಾವು ನಿಮ್ಗೆ ಹಣವನ್ನ ಕೊಡ್ತೀವಿ ಅಂತಂತ ಹೇಳ್ತಾರೆ. ಹೌದಾ, ಹಾಗಾದ್ರೆ ನಾ ಕಿಡ್ನಿ ಕೊಡೋದಕ್ಕೆ ರೆಡಿ ಇದ್ದೀನಿ ಸರ್, ನಂಗೆ 30 ಲಕ್ಷ ರೂಪಾಯಿ ಸಿಗುತ್ತಾ ಅಂದಾಗ, ಹಾ ಸಿಗುತ್ತೆ, ತೊಂದರೆ ಇಲ್ಲ, ನೀವು ಏನ್ ಮಾಡಿ ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನಾನು ಕಳಿಸಿ, ನಾನು ಒಂದ್ ದಿನ ಹೇಳ್ತೀನಿ, ಆ ಸಮಯದಲ್ಲಿ ನೀವು ಬಂದು ಆಸ್ಪತ್ರೆಗೆ ಬನ್ನಿ ಅಂತ ಹೇಳ್ತಾರೆ. ಆಸ್ಪತ್ರೆ ಯಾವುದು ಅಂತ ಕೇಳ್ತಾನೆ. ಹೀಗೆ ವಿಜಯವಾಡಕ್ಕೆ ಬರ್ಬೇಕು ನೀವು, ವಿಜಯವಾಡದಲ್ಲಿ ಇರ್ತಕ್ಕಂತಹ ವಿಜಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ನೀವು ಬಂದ್ರೆ ಅಲ್ಲಿ ನಿಮ್ಮ ಕಿಡ್ನಿ ಕಸಿಯನ್ನ ಮಾಡ್ಲಾಗ್ತದೆ, ನಿಮ್ಮ ಕಿಡ್ನಿನ ತೆಗೆದು ನಾವು ರೋಗಿಗೆ ಹಾಕ್ತಿವಿ, ಅದಾದ ನಂತರ ನಿಮಗೆ ನಾವು ಹಣವನ್ನ ಕೊಡ್ತೀವಿ ಅಂತಂತ ಹೇಳಿ ಹೇಳ್ತಾರೆ. ಇದನ್ನ ನಂಬಿರ್ತಕ್ಕಂತಹ ಮಧುಬಾಬು ಏನ್ ಮಾಡ್ತಾನೆ, ಮನೇಲಿ ಯಾರಿಗೂ ಹೇಳೋದಿಲ್ಲ, ಇನ್ನೂ ಕೆಲಸ ಇದೆ ಅಂತ ಹೇಳಿ ವಿಜಯವಾಡಕ್ಕೆ ಹೋಗ್ತಾನೆ. ವಿಜಯವಾಡಕ್ಕೆ ಹೋಗಿ ಅವತ್ತು ತನ್ನ ಕಿಡ್ನಿಯನ್ನ ಅಂಗಾಂಗ ದಾನವನ್ನ ಮಾಡಿ, ತದನಂತರ ಅವ್ರೇನ್ ಮಾಡ್ತಾರೆ, ಇವನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ, ಆಪರೇಷನ್ ಎಲ್ಲ ಆಗುತ್ತೆ ಅಲ್ಲಿ ವಿಜಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಡಾಕ್ಟರ್ ಎಲ್ಲ ಅವ್ನ ಕಿಡ್ನಿಯನ್ನ ಕಸಿ ಮಾಡಿ ತೆಗೆದು ಇದು ಮಾಡ್ತಾರೆ. ಅದ್ರಲ್ಲೂ ನೋಡಿ ಏನಾಗುತ್ತೆ, ಎಡಭಾಗದ ಕಿಡ್ನಿಯನ್ನ ತೆಗಿಬೇಕಾಗಿರತಕ್ಕಂಥ ಜಾಗದಲ್ಲಿ ಬಲಭಾಗದ ಕಿಡ್ನಿಯನ್ನ ಅವರು
ತೆಗಿತಾರೆ, ತೆಗೆದು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಅದಾದ ನಂತರ ಏನ್ ಮಾಡ್ತಾರೆ, ಈ ಭಾಷಾ ಅಂತಕ್ಕಂಥ ವ್ಯಕ್ತಿ ಯಾರು ಅದನ್ನ ಮಧ್ಯವರ್ತಿ ವಹಿಸ್ಕೊಂಡಿದ್ನೋ ಆ ವ್ಯಕ್ತಿ ಏನ್ ಮಾಡ್ತಾನೆ, 50,000 ಅವನಿಗೆ ಕೊಡ್ತಾನೆ, ಕ್ಯಾಶ್‌ನ ಕೊಟ್ಟು ಆಮೇಲೆ ಸಿಗ್ತೀನಿ ಅಂತ ಹೇಳಿ ಹೋಗ್ತಾನೆ. ಅದಾದ ನಂತರ ಎಷ್ಟೋ ದಿನಗಳಾದ್ರೂ ಕೂಡ ಆ ವ್ಯಕ್ತಿ ಕಾಂಟ್ಯಾಕ್ಟ್‌ಗೆ ಸಿಗೋದಿಲ್ಲ. ಹಂಗು ಹಿಂಗು ಮಾಡಿ ಆ ಭಾಷಾ ಅಂತಕ್ಕಂಥ ವ್ಯಕ್ತಿ ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್‌ನ ತೆಗೆದು ಈ ವ್ಯಕ್ತಿ ಏನು ಮಧುಬಾಬು ಅಂತ ಏನು ಕಿಡ್ನಿಯನ್ನ ಕೊಟ್ಟಿದ್ದ ದಾನ ಮಾಡಿದ್ದಾರೆ ಆ ವ್ಯಕ್ತಿ, ಅವರು ಕಾಲ್ ಮಾಡಿ ಅವ್ರಿಗೆ ಕೇಳ್ತಾರೆ, ಎಲ್ಲಪ್ಪ ನನ್ಗೆ ಬರ್ಬೇಕಾಗಿರ್ತಕ್ಕಂಥ 29,50,000 ನೀನು ಕೊಟ್ಟಿಲ್ಲ ಇನ್ನು. ನನ್ನ ಬ್ಯಾಂಕ್ ಅಕೌಂಟಿಗೆ ದಯವಿಟ್ಟು ಹಾಕು, ನನ್ ಸಾಲ ಇದೆ, ನನ್ನ ಮಕ್ಳು ಸ್ಕೂಲ್ ಫೀಸ್ ಕಟ್ಬೇಕು ಅಂತ ಹೇಳಿ ಕೇಳ್ಕೊತಾನೆ. ಆಗ ಅವನು ಇವನಿಗೆ ಬೇರೆ ತರದಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ನಿನಗೆ ಕೊಟ್ಟಿರೋ 50,000 ಹೆಚ್ಚು, ನಿನಗೆ ಯಾವುದೇ ರೀತಿಯ ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ. ನಿನಗೆ 50,000 ಕೊಟ್ಟಿದೀವಲ್ಲ ಅಷ್ಟೇ ನಾವು ಕೊಡಕ್ಕಾಗೋದು ಅಂತ ಹೇಳಿ ಫೋನನ್ನ ಕಟ್ ಮಾಡ್ತಾನೆ. ಅದಾದ್ಮೇಲೆ ಮತ್ತೆ ಕರೆ ಮಾಡಿದ್ರೆ ಬೆದರಿಕೆಗಳನ್ನ ಹಾಕೋದಕ್ಕೆ ಶುರು ಮಾಡ್ತಾನೆ. ಮಧುಬಾಬುಗೆ ಈ ಕಡೆ ಸಾಲದ ಹೊರೆ, ಈ ಕಡೆ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು, ಇಲ್ಲಾಂದ್ರೆ ಅವ್ರ ಮಕ್ಕಳು ಸ್ಕೂಲಿಂದ ಹೊರಗಡೆ ಆಗ್ತಾರೆ, ಮನೆಗೆ ರೇಷನ್ ತರಬೇಕು, ಆಟೋ ಓಡಿಸಿ ಇದು ಮಾಡೋಣ ಅಂದ್ರೆ ಈಗ ತಾನೇ ನನಗೆ ಕಿಡ್ನಿ ಕಸಿ ಮಾಡಲಾಗಿದೆ, ನನಗೆ ಕಿಡ್ನಿ ಬೇರೆ ಇಲ್ಲ, ನಾನು ಸ್ವಲ್ಪ ರೆಸ್ಟ್ ತಗೋಬೇಕು, ಹೇಗ್ ನಾನು ಬದುಕಬೇಕು, ನನಗೆ ಬರ್ಬೇಕಾಗಿರೋ ದುಡ್ಡು ಸಿಗ್ತಾ ಇಲ್ವಲ್ಲ ಅಂತ ಹೇಳಿ ಆ ಒಬ್ಬ ತಂದೆ ಈ ಒಂದು ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಅಲ್ಲಿ ಬರ್ತಕ್ಕಂತ ಒಂದು ಫೇಕ್ ಅಡ್ವರ್ಟೈಸ್ಮೆಂಟ್ ಇಂದ ಮೋಸ ಹೋಗಿರ್ತಕ್ಕಂತ ಮಾಹಿತಿ ಅವನಿಗೆ ಗೊತ್ತಾಗುತ್ತೆ. ಅಯ್ಯೋ ನನ್ನ ಜೀವನನೇ ಮುಗಿದೋಯ್ತಲ್ಲಪ್ಪ, ನನ್ನ ಮಕ್ಳಿಗೋಸ್ಕರ ನಾನು ಕಿಡ್ನಿಯನ್ನ ಮಾರ್ದೆ, ಆದ್ರೆ ಇಲ್ಲಿ ನೋಡಿದ್ರೆ ನನಗೆ ದುಡ್ಡು ಇಲ್ಲ, ನನ್ ಕಿಡ್ನಿನೂ ಇಲ್ಲ ಅಂತ ಹೇಳಿ ಅವನು ಪೊಲೀಸರ ಮೊರೆ ಹೋಗ್ತಾನೆ. ಪೊಲೀಸರು ಕಂಪ್ಲೇಂಟ್ ನ ರೈಸ್ ಮಾಡ್ತಾರೆ. ಕಂಪ್ಲೇಂಟ್ ನ ತೆಗೆದುಕೊಂಡು ಆ ವಿಜಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವೈದ್ಯರ ಜೊತೆಗೆ ಸಂಭಾಷಣೆಯನ್ನ ಮಾಡಿ ಅಲ್ಲಿ ಕೂಡ ಅವ್ರನ್ನ ಕರೆಸಿ ವಿಚಾರಣೆಯನ್ನ ಮಾಡಿದಾಗ ಅವ್ರು ಹೇಳ್ತಾರೆ, ಇಲ್ಲ ಸರ್, ನಾವು ಎಲ್ಲ ಡಾಕ್ಯುಮೆಂಟ್ ಗಳನ್ನ ತಗೊಂಡಿದೀವಿ, ಅದ್ರ ಪ್ರಕಾರ ನಮ್ಮ ವೈದ್ಯರು ಅವನಿಗೆ ಕಿಡ್ನಿಯನ್ನ ತೆಗೆದು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ, ಅದಕ್ಕೆಲ್ಲ ಈ ವ್ಯಕ್ತಿ ಸೈನ್ ಮಾಡಿದ್ದಾನೆ, ಅದನ್ನ ಇಟ್ಕೊಂಡೇ ಮಾಡಿದೀವಿ, ಭಾಷಾ ಅಂತಕ್ಕಂಥ ವ್ಯಕ್ತಿ ನಮ್ಗೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸರು ಆ ಭಾಷಾ ಅಂತ ವ್ಯಕ್ತಿಯನ್ನ ಹುಡುಕೋದಕ್ಕೆ ಈಗ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡು ಅವನನ್ನ ಬಲೆ ಬೀಸಿದ್ದಾರೆ. ಅದಾದ್ಮೇಲೆ ಗೊತ್ತಾಗಿದ್ದೇನು ಅಂದ್ರೆ, ಈ ವ್ಯಕ್ತಿ ಇವ್ರದೊಂದು ದೊಡ್ಡ ಗ್ಯಾಂಗೇ ಇದೆ, ಅವರು ಈ ರೀತಿ ಒಂದು ಫೇಕ್ ಅಡ್ವರ್ಟೈಸ್ಮೆಂಟ್ ಗಳನ್ನ ಮಾಡಿ ನಿಮ್ಮ ಕಿಡ್ನಿಯನ್ನ ದಾನ ಮಾಡಿದ್ರೆ ನಿಮ್ಗೆ ಇಷ್ಟು ಹಣ ಕೊಡ್ತೀವಿ ಅಂತ ಹೇಳಿ ಸಾಕಷ್ಟು ಜನರಿಗೆ ವಂಚನೆ ಮಾಡಿರ್ತಕ್ಕಂತ ಒಂದು ವಿಚಾರಗಳು ಬಯಲಿಗೆ ಬರುತ್ತೆ. ಅದರಲ್ಲಿ ಮಧುಬಾಬು ಅಂತಕ್ಕಂಥ ಈ ಒಬ್ಬ ವ್ಯಕ್ತಿ ತನ್ನ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಹೇಳಿ ತನ್ನ ಕಿಡ್ನಿಯನ್ನ ದಾನ ಮಾಡಿರ್ತಕ್ಕಂಥ ವ್ಯಕ್ತಿ ಕೂಡ ಒಬ್ಬನಾಗಿರ್ತಾನೆ. ಈ ವಿಚಾರನ ಕೇಳಿರ್ತಕ್ಕಂಥ ಮಧುಬಾಬುಗೆ ಸಿಡಿಲು ಬಡ್ದಂಗಾಗತ್ತೆ. ಒಬ್ಬ ಬಡತನದಲ್ಲಿ ಆಲ್ರೆಡಿ ಬೆಂದು ಬೇಸತ್ತಿರ್ತಕ್ಕಂಥ ವ್ಯಕ್ತಿಗೆ ಮತ್ತೊಂದು ಬರೆಯನ್ನ ಕೊಟ್ರೆ ಹೇಗಿರುತ್ತೆ ಹೇಳಿ. ಈ ವಿಚಾರನ ಕೇಳಿದಾಗ ನಿಜಕ್ಕೂ ನಂಗೆ ಬಹಳ ಬೇಜಾರಾಯ್ತು. ಅಲ್ಲ, ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇರ್ತಕ್ಕಂತಹ ಈ ಒಂದು ಕೆಳವರ್ಗದ ಜನ, ಅಂದ್ರೆ ಬಡತನದಲ್ಲಿ ಇರ್ತಕ್ಕಂತಹ ಜನಗಳಿಗೆ ಈ ರೀತಿ ಮೋಸದ ಜಾಲ ಯಾಕೆ ಮಾಡ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಈ ಕಿಡ್ನಿ ಎರಡಿದೆ, ಕಷ್ಟ ಕಾಲದಲ್ಲಿ ಅದನ್ನಾದ್ರೂ ಮಾರ್ಬಿಟ್ಟು ನಾವು ನಮ್ದೆಲ್ಲ ಸಾಲವನ್ನು ತೀರ್ಸ್ಕೊಂಡ್ಬೇಡ ಅಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಬಡತನದಲ್ಲಿ ಬೆಂದು ಬೇಸತ್ತಿರ್ತಕ್ಕಂಥ ವ್ಯಕ್ತಿಗೆ ಮುಂದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿರೋದಿಲ್ಲ. ಅಂತದ್ರಲ್ಲಿ ಎಲ್ಲೋ ಒಂದ್ ಕಡೆ ಆಶಾ ಕಿರಣ, ಫೇಸ್ಬುಕ್ ಅಲ್ಲಿ ಎಲ್ಲೋ ನೋಡಿದೆ ಅಡ್ವರ್ಟೈಸ್ಮೆಂಟ್, 30 ಲಕ್ಷ ಕೊಡ್ತಾರೆ, ನನ್ ಕಿಡ್ನಿಗೆ ಅಷ್ಟೊಂದು ವ್ಯಾಲ್ಯೂ ಇದೆಯಾ ಅಂತ ಹೇಳಿ ಆ ಒಂದು ಮೋಸದ ಜಾಲಕ್ಕೆ ಬಲಿಯಾಗ್ತಾ ಇದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ಈ ಒಂದು ಸೈಬರ್ ಕಳ್ಳತನ ಅಂತ ಏನ್ ಹೇಳ್ತೀವಿ, ಸೈಬರ್ ಕ್ರೈಮ್, ಇದು ನಡೀತಾನೆ ಇದೆ ಸ್ನೇಹಿತರೆ. ಸೊ ನಾನ್ ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದ್ರೆ, ಸಾಕಷ್ಟು ಜನ ಸ್ವಲ್ಪ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಕ್ಕಂತಹ ಅಡ್ವರ್ಟೈಸ್ಮೆಂಟ್ ಗಳನ್ನ ಸ್ವಲ್ಪ ಪರಿಶೀಲಿಸಿ, ನಿಮ್ಮ ಕಷ್ಟಗಳು ಏನೇ ಇರ್ಬೋದು, ಬ್ಯಾಂಕ್ನವರು ಅಷ್ಟೇ ಲೋನ್ ಕೊಡ್ತೀವಿ, ನಿಮ್ಮ ಡಾಕ್ಯುಮೆಂಟ್ಗಳು ಕೊಡು, OTP ಹೇಳು ಅಂತ ಹೇಳಿ ಮೋಸ ಮಾಡಿರ್ತಕ್ಕಂಥದ್ದು ಇದೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚೆತ್ಕೊಳ್ಳಿ. ನೋಡಿ, ಒಬ್ಬ ಕಷ್ಟಪಟ್ಟು ದುಡಿದು ತನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ತನ್ನ ಕಿಡ್ನಿಯನ್ನೇ ಮಾರಿದಿರ್ತಕ್ಕಂಥ ಅಪ್ಪನಿಗೆ ತನ್ನ ಕಿಡ್ನಿನೂ ಇಲ್ಲ, ಈ ಕಡೆ ಹಣನೂ ಇಲ್ಲ ಅಂದ್ರೆ ಎಷ್ಟು ಬೇಜಾರಾಗತ್ತೆ ನೀವೇ ಹೇಳಿ ಸ್ನೇಹಿತರೆ. ಇಂಥ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ನಮಗ್ ಅನ್ಸುತ್ತೆ ಆ ದೇವರ ಮೇಲೆ ಬಹಳ ಕೋಪ ಬರುತ್ತೆ. ಯಾಕಪ್ಪ ಬಡವರಿಗೆ ಈ ರೀತಿ ಶಿಕ್ಷೆ ಕೊಡ್ತಿದ್ಯಾ ನೀನು? ನಾವೇನ ನಿನ್ ಕಣ್ಣಿಗೆ ಕಾಣ್ತಾ ಇರೋದು? ಕೋಟಿಗಟ್ಲೆ, ಸಾವಿರ ಕೋಟಿಗಟ್ಲೆ ಸ್ಕ್ಯಾಮ್ ಗಳನ್ನ ಮಾಡಿ ಹೋಗಿ ಆರಾಮಾಗಿ ವಿದೇಶದಲ್ಲಿ ಸೆಟ್ಲ್ ಆಗ್ತಾರಲ್ಲ, ಅವ್ರು ಯಾರು ಕಾಣಲ್ವಾ ನಿನಗೆ? ಅವರೆಲ್ಲ ಹಾಯಾಗಿದಾರಲ್ಲ. ಒಬ್ಬ ಆಟೋ ಚಾಲಕ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ತನ್ನ ಕುಟುಂಬಕ್ಕೋಸ್ಕರ ನಿಂತಿರ್ತಕ್ಕಂಥ ವ್ಯಕ್ತಿ, ಅಂತಹ ಒಬ್ಬ ವ್ಯಕ್ತಿಗೆ ನೀನು ಈ ತರ ಪರಿಸ್ಥಿತಿಗಳನ್ನ ತಂದಿಟ್ರೆ ನಾವು ನಿಮ್ಮನ್ನ ದೇವ್ರು ಅಂತ ಹೇಗಪ್ಪ ಕರಿಬೇಕು ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಸ್ನೇಹಿತರೆ, ಈ ಒಂದು ವಿಚಾರವನ್ನ ನಿಮಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಲೇಬೇಕು, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಲೇಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೀವು ನಮ್ಮ ಕರ್ನಾಟಕ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ.
ನಮಸ್ಕಾರ.